ವಿರುದ್ಧ ನಿರಂತರವಾದಂತಹ ಒಂದು ಗೆಲುವು. 2 ಹನಿ ಪಲ್ಸ್ ಪೋಲಿಯೋನ ಔಷಧಿಯನ್ನ ಇವತ್ತು 3 ದಿನಗಳ ಕಾಲ ರಾಷ್ಟ್ರಾದ್ಯಂತ 3 ದಿನಗಳ ಕಾಲ 4 ದಿನಗಳ ಕಾಲ ಈ ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ಹಾಕೊಂಡಿದ್ದಾರೆ. ವೇದಿಕೆ ಮೇಲೆ ವಿಜಯಪುರ ನಗರದ ಮಹಾಪೌರರಾದಂಥ ಆತ್ಮೀಯರಾದಂಥ ಶ್ರೀ ಮಳವಳಪ್ಪ ಕರಡಿ ಅವರೇ, ಜಿಲ್ಲಾಧಿಕಾರಿಗಳಾದಂಥ ಶ್ರೀ ಆನಂದ್ ಅವರೇ, ಮುಖ್ಯ ಕಾರ್ಯನಿರ್ವಾಹಕ ಜಿಲ್ಲಾ ಪಂಚಾಯತ್ನ ನಮ್ಮ ಋಷಿ ಆನಂದ್ ಅವರೇ, ಮಹಾನಗರ ಪಾಲಿಕೆಯ ಆಯುಕ್ತರಾದಂಥ ಶ್ರೀ ವಿಜಯ್ ಮೆಕ್ಕಳ್ಕಿ ಅವರೇ, ಡಿಒಚ್ ಅವರಾದಂಥ ಸಂಪತ್ ಕುಮಾರ್ ಗುನಾರಿ ಅವರೇ, ಮಹಾನಗರ ಪಾಲಿಕೆಯ ಸದಸ್ಯರಾದಂಥ ಆತ್ಮೀಯರಾದಂಥ ಶ್ರೀ ಅಲ್ತಾಫ್ ಇಟ್ಗಿ ಅವರೇ, ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿಯಾದಂಥ ಶ್ರೀ ಚವ್ಹಾಣ್ ಅವರೇ, ಜಿಲ್ಲಾ ಶಸ್ತ್ರಚಿಕಿತ್ಸಕರಾದಂಥ ಶ್ರೀ ಶಿವಾನಂದ ಮಸ್ತಿ ಕೊಡೋರವರೇ, ಎಲ್ಲ ಸೇರಿದಂಥ ಉಳಿದಂಥ ಎಲ್ಲ ಗಣ್ಯರೇ ಹಾಗೂ ಎಲ್ಲ ವೇದಿಕೆಯ ಸಿಬ್ಬಂದಿಯವರೇ, ಆಶಾ ಕಾರ್ಯಕರ್ತರೇ, ಪಾಲಕರೇ, ಇಂದು ಈ ಒಂದು ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಪಲ್ಸ್ ಪೋಲಿಯೋ ವಿರುದ್ಧ ಹೋರಾಟವನ್ನು ನಾವು ಮುಂದುವರಿಸಿಕೊಂಡು ಬಂದಿದ್ದೇವೆ. ಭಾರತ ದೇಶ ಈಗಾಗಲೇ ಪಲ್ಸ್ ಪೋಲಿಯೋ ಮುಕ್ತವಾಗಿದೆ ಮತ್ತು ಅದನ್ನ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು WHO ಅವರು ಕೂಡ ಇದನ್ನ ಪಲ್ಸ್ ಪೋಲಿಯೋ ಮುಕ್ತ ದೇಶವನ್ನು ಅಂತ ಹೇಳಿ ಹೊಸ ಘೋಷಣೆಯನ್ನು ಕೂಡ ಮಾಡಿದ್ದಾರೆ. ಆದರೆ ಮುಂಜಾಗ್ರತಾ ಕ್ರಮವಾಗಿ, ಯಾಕಂದ್ರೆ ನಮ್ಮ ನೆರೆಯ ರಾಷ್ಟ್ರಗಳಂತ ಪಾಕಿಸ್ತಾನ, ಬಾಂಗ್ಲಾದೇಶ, ಅಫ್ಘಾನಿಸ್ತಾನ ಹೀಗೆ ಅನೇಕ ರಾಷ್ಟ್ರಗಳಲ್ಲಿ ಈ ಪಲ್ಸ್ ಪೋಲಿಯೋ ಪ್ರಕರಣಗಳು ಸಹ ಬೆಳಕಿಗೆ ಬಂದಿರೋದ್ರಿಂದ ಭಾರತ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಇವತ್ತು ಇದನ್ನ ನಮ್ಮ ದೇಶದಲ್ಲಿ ಇದು ಮತ್ತೆ ಮರುಕಳಿಸಬಾರದು ಅಂತ ಹೇಳಿ ತಿಳ್ಕೊಂಡು ಒಂದು ಮುಂಜಾಗ್ರತಾ ಕ್ರಮವಾಗಿ, ಯಾಕಂದ್ರೆ ನಾವು ಯಾವಾಗಲೂ ಹೇಳ್ತೀವಿ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೀವಿ ನಾವು. ಮೊದಲೇ ನಾವು ಅದನ್ನ ತಡೆಗಟ್ಟುವಂಥದ್ದು ಆಗಬೇಕು ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮವನ್ನು ವಿಜಯಪುರ ನಗರದಲ್ಲಿ, ದೇಶಾದ್ಯಂತ, ರಾಜ್ಯದಲ್ಲಿ ಇವತ್ತು ದಿವಸ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೆ 3 ದಿನಗಳ ಕಾಲ 4 ದಿನಗಳ ಕಾಲ ಅವರು ನಮ್ಮ ಟಾರ್ಗೆಟ್ ಅನ್ನ 2,96,119 ಮತ್ತು ದುಡಿಲಿಕ್ಕೆ ಬಂದಂತವ್ರಿಗೂ ಕೂಡ ಇರ್ತಾರೆ, ಬೇರೆ ಬೇರೆ ಕಡೆಯಿಂದ ದುಡಿದು ಮಹಾರಾಷ್ಟ್ರ ಇತರದಿಂದ ದುಡಿಯಕ್ಕೆ ಬಂದಂತ ಜನ ಇರ್ತಾರೆ, ಅವ್ರಿಗೂ ಮಕ್ಕಳು ಇರ್ತಾರೆ. ಮತ್ತು ಪ್ರಮುಖವಾಗಿ ಕೇವಲ PDOಸ್ನು ಕೂಡ ಬಹಳ ಜವಾಬ್ದಾರಿ ನೋಡ್ಬೇಕು, ಯಾಕಂದ್ರೆ ನೋಟ್ ಪಟ್ಟಿಯಲ್ಲಿ ಇರ್ತಾರೆ ಜನ, ಅಲ್ಲಿನೂ ಕೂಡ ಹೋಗಿ ಸ್ವಲ್ಪ ಪಲ್ಸ್ ಪೋಲಿಯೋ ಮಾಡುವಂತಹದ್ದು ಇದು ನಿಜವಾಗಿಯೂ ಕೂಡ ಒಂದು ಪುಣ್ಯದ ಕೆಲಸ. ಇವತ್ತು ನಿಮಗೆಲ್ಲರೂ ಕೂಡ ಇದೊಂದು ಭಾಗ್ಯ ಆಗ್ತದೆ ಸರ್, ಯಾಕಂದ್ರೆ ಮಕ್ಕಳನ್ನ ರಕ್ಷಣೆ ಮಾಡುವಂಥದ್ದು, ಸಂರಕ್ಷಣೆ ಮಾಡುವಂತಹದ್ದು, ವಿಶೇಷವಾಗಿ ಆಶಾ ಕಾರ್ಯಕರ್ತರು, ವೈದ್ಯರು, PDOಗಳು ಎಲ್ಲರೂ ಕೂಡ ಸರ್, ಜಿಲ್ಲಾ ಪಂಚಾಯತ್ನಲ್ಲಿ ನೀವು ಬಹಳಷ್ಟು ವ್ಯಾಪಕವಾಗಿ ಇದು ಮಾಡಬೇಕು, ಕಾರ್ಪೊರೇಷನ್ದವರು ಎಲ್ಲರೂ ಕೂಡ ಇದೊಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ಇವತ್ತು ಮಕ್ಕಳನ್ನ ಮುಂದಿನ ಭವಿಷ್ಯ ಇವತ್ತು ದಿವಸ ಮತ್ತು ಸಂಪೂರ್ಣವಾಗಿ ನಾವು ಈಗಾಗಲೇ ಎರಾಡಿಕೇಟ್ ಮಾಡಿದೀವಿ, ನಮ್ಮ ದೇಶದಿಂದ ಇದನ್ನ ಪೋಲಿಯೋನ ಹೊಡೆದು ಹಾಕಿದೀವಿ. ಮತ್ತೆ ಬೇರೆ ದೇಶಗಳಲ್ಲಿ ಇದು ಆಮದು ಆಗಬಾರ್ದು ಅಂತ ತಿಳ್ಕೊಂಡು ಈ ಒಂದು ಕ್ರಮವನ್ನ ನಿಲ್ಲಿಸ್ಕೊಂಡಿದೀವಿ. ಈ ಒಂದು ಸತ್ಕಾರ್ಯದಲ್ಲಿ, ಪುಣ್ಯ ಕಾರ್ಯಕ್ರಮದಲ್ಲಿ ದಿವಸ ತಾವೆಲ್ಲರೂ ಅತ್ಯಂತ ನಿಷ್ಠೆಯಿಂದ, ಪ್ರಾಮಾಣಿಕತೆಯಿಂದ, ಶ್ರದ್ಧೆಯಿಂದ ಈ ಕೆಲಸವನ್ನು ನೀವು ಮಾಡ್ತಿರುವಂತ ಸಂಪೂರ್ಣವಾದ ವಿಶ್ವಾಸ ನಮಗಿದೆ. ಇದನ್ನ ಮುಂದುವರಿಸಿಕೊಂಡು ಹೋಗಿ ನಿಮ್ಮ ಮಕ್ಕಳಿಗೂ ಕೂಡ ಇದರಿಂದ ಪುಣ್ಯ ತರ್ತದೆ. ಇವತ್ತೇನು ನೀವು ಸೇವೆ ಮಾಡ್ತೀರಿ, ಇವತ್ತು ಆಶಾ ಕಾರ್ಯಕರ್ತರಿರ್ಬೋದು, ವೈದ್ಯರು ಇರ್ಬೋದು, ಕಾರ್ಪೊರೇಷನ್ದವ್ರು ಬೇರೆ ಇರ್ಬೋದು, ನಾವು ಇದನ್ನ ಏನ್ ಮಾಡ್ತೀವಲ್ಲ ಇದು ನಾಳೆ ನಮ್ಮ ಮಕ್ಕಳಿಗೂ ಕೂಡ ಇದರ ಭಾಗ್ಯ ಅವತ್ತೊಂದು ಪುಣ್ಯ ತರ್ತದೆ ಅನ್ನೋ ತಿಳ್ಕೊಂಡು ನಾವು ಕೆಲಸ ಮಾಡಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಂಡ್ರೆ ವಿಶ್ವಾಸವನ್ನ, ಸಂಪೂರ್ಣವಾದ ವಿಶ್ವಾಸವನ್ನು ನಿಮ್ಮಲ್ಲಿ ವ್ಯಕ್ತಪಡಿಸಿ ಇವತ್ತು 2,96,119 ಏನಿದೆ ಮತ್ತು ಉಳಿದ ಎಲ್ಲ ಕೂಡ ಸುಮಾರು 3 ಲಕ್ಷ ಹತ್ರ ಬರ್ತದೆ. ಆ 3 ಲಕ್ಷ ನಾನು ನೋಡ್ತೀವಿ, ನಮ್ಮ ಜಿಲ್ಲೆ ಇವತ್ತೊಂದು ದಿವಸ ಇಡೀ ದೇಶದಲ್ಲಿ ಪ್ರಥಮ ಆಗ್ಬೇಕು. ಆ ದಿಶೆಯಲ್ಲಿ ನಾವು ಹೆಮ್ಮೆ ಪಡ್ಬೇಕು. ನಮ್ಮ ಆಶಾ ಕಾರ್ಯಕರ್ತರು, ನಮ್ಮ ವೈದ್ಯರು, ನಮ್ಮ ಕಾರ್ಪೊರೇಷನ್ ಅವರು, ನಮ್ಮ ಎಲ್ಲ ಜನ ಇವತ್ತು ಅದನ್ನ ಕೆಲಸವನ್ನು ಮಾಡಿ ತೋರಿಸಿದಾರೆ ಅನ್ನೋದನ್ನ ಇವತ್ತು ನಾವು ಬಹಳ ಹೆಮ್ಮೆಯಿಂದ ಹೇಳ್ಕೋಬೇಕು. ತನ್ನ ಮಕ್ಕಳನ್ನ
ಇವತ್ತು ದಿವಸ ನಾವು ರಕ್ಷಣೆ ಮಾಡಬೇಕು ಅನ್ನೋದನ್ನ ಸಂದರ್ಭದಲ್ಲಿ ಕೇಳ್ಕೊಂಡು, ಮಕ್ಕಳು ಆರೋಗ್ಯವಂತರಾದ್ರೆ ಇವತ್ತು ಮುಂದಿನ ಭವಿಷ್ಯ ಅದು. ಮತ್ತು ಭಾರತ ದೇಶ ಈಗ ಅತ್ಯಂತ ಹೆಚ್ಚಿನ ಯುವ ಜನಾಂಗವನ್ನು ಹೊಂದಿದಂತಹ ದೇಶ ಇಡೀ ಪ್ರಪಂಚದಲ್ಲಿ. ಉಳಿದ ಎಲ್ಲ ಕಡೆ ಏಜ್ ಪಾಪ್ಯುಲೇಷನ್ ಇದೆ. ಹೀಗಾಗಿ ಈ ಒಂದು ಪುಣ್ಯ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೈ ಜೋಡಿಸಿ, ಎಲ್ಲರೂ ಶ್ರದ್ಧೆಯಿಂದ ಬದ್ಧತೆಯಿಂದ ಕೆಲಸ ಮಾಡ್ರಿ, ಮಾನವೀಯತೆಯಿಂದ ಎಲ್ಲರೂ ಕೂಡ ಕೆಲಸವನ್ನು ಮಾಡ್ರಿ ಅಂತ ತಮ್ಮಲ್ಲಿ ಕಳ್ಕಳಿಂದ ಪ್ರಾರ್ಥಿಸಿ ಬಹಳ ಸಂತೋಷದಿಂದ ಇವತ್ತು ಬಂದು ವಿಜಯಪುರ ನಗರದಲ್ಲಿ ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೀನಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತಿಗೆ ಹೊರ ಮಾತಿನ ಎಲ್ಲರಿಗೂ ಒಳ್ಳೆಯದಾಗಲಿ.